ಇನ್ಫ್ಯಾಕ್ಟ್ ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆ ಮಾಡೋ ಟೈಮ್ನಲ್ಲೇ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ರು ಬಿಜೆಪಿ ನಾಯಕರು. ವಿಧಾನಸೌಧದ ಹೊರಗೂ ಕೂಡ ದೋಸ್ತಿಗಳ ಪ್ರತಿಭಟನೆ ಕಂಡು ಬರ್ತಾ ಇದೆ. ಬಜೆಟ್ ಅನ್ನ ಬಹಿಷ್ಕರಿಸಿ ಬಿಜೆಪಿ ಹಾಗೂ ಜೆಡಿಎಸ್ ನ ನಾಯಕರು ಪ್ರತಿಭಟನೆಯನ್ನ ಮಾಡಿದ್ರು. ಸುಳ್ಳು ರಾಮಯ್ಯನ ಬೋಗಸ್ ಬಜೆಟ್ ಅಂತ ಪ್ಲಕಾರ್ಡ್ ಗಳನ್ನ ಹಿಡಿದು ಆಕ್ರೋಶವನ್ನ ಹೊರಹಾಕಿದ್ರು. ಏನಿಲ್ಲ ಸಿದ್ದು ಬಜೆಟ್ ನಲ್ಲಿ ಏನಿಲ್ಲ ಅಂತ ಘೋಷವಾಕ್ಯಗಳನ್ನ ಕೂಡ ಅಲ್ಲಿ ಮೊಳಗಿಸ್ತಾ ಇದ್ರು. ಹಾಗೆ ಬಜೆಟ್ ನಲ್ಲಿ ಹೇಳೋದೆಲ್ಲವೂ ಸುಳ್ಳು ಅನ್ನುವಂತಹ ಅಸಹನೆಯನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ರು ಬಿಜೆಪಿ ಹಾಗೂ ಜೆಡಿಎಸ್ ನ ನಾಯಕರು. ಈ ಧರಣಿ ಬಹಳಷ್ಟು ಗಮನ ಸೆಳೆದಿದ್ದು ಆ ಪ್ಲಕಾರ್ಡ್ ಗಳ ಮೂಲಕ, ಅದರಲ್ಲಿದ್ದಂತಹ ಘೋಷವಾಕ್ಯಗಳು ಜೊತೆಗೆ. ಜೊತೆಲಿ ಆರೋಶಕ ಇದ್ದಾರೆ, ಅವರನ್ನೇ ಕೇಳೋಣ. ಇವತ್ತು ರಾಜ್ಯ ಸರ್ಕಾರದ ಬಜೆಟ್ ಅನ್ನ ಬಹಿಷ್ಕಾರ ಮಾಡಲಿಕ್ಕೆ ಕಾರಣ ಏನು ಸರ್? ಮುಖ್ಯ ಕಾರಣ ಕೇಂದ್ರ ಸರ್ಕಾರವನ್ನ ತೆಗಳ್ತಾ ಇರುವಂತದ್ದು ಪದೇ ಪದೇ. ರಾಜ್ಯ ಸರ್ಕಾರ ಇವತ್ತು ಅದೇನೋ ಕುಣಿಯಕ್ಕಾಗದೆ ನೆಲಡೊಂಕು ಅಂತ ಹೇಳ್ತಾ ಇದ್ದಾರೆ. ಇವತ್ತು ರಾಜ್ಯದ ಅಭಿವೃದ್ಧಿಗೆ ಪೂರಕವಾದಂಥದ್ದಲ್ಲ. ರಾಜ್ಯದ ಒಂದು ನೀರಾವರಿಗೆ 11,000 ಕೋಟಿ ದಲಿತರ ಹಣವನ್ನ ತೆಗೆದುಕೊಂಡ್ರು. ಈ ಸರಿ ಅದನ್ನ ಕೊಡಬೇಕಾಯ್ತಲ್ಲ ವಾಪಸ್ಸು, ಅದಿಲ್ಲ. ರೈತರಿಗೆ ಹೊಸ ಯೋಜನೆ ಏನು ಮಾಡೇ ಇಲ್ಲ. ಇದರಲ್ಲಿ ಬಿಜೆಪಿ ಪೂರ್ವಾಗ್ರಹ ಪೀಡಿತರಾಗಿ ಮೊದಲೇ ಏನಿಲ್ಲ ಅಂತ ಪ್ಲೇ ಕಾರ್ಡ್ ಅನ್ನ ತಂದಿದ್ರು. ಬಜೆಟ್ ಕಾಪಿಯನ್ನೇ ಓದಲಿಲ್ಲ. ಬಜೆಟ್ ಮುಗಿಯೋದಕ್ಕಿಂತ ಮುಂಚೆನೆ ಏನಿಲ್ಲ ಅಂತ ಹೇಳಿ ಡಿಸೈಡ್ ಅನ್ನ ಮಾಡ್ಕೊಂಡಿದ್ರು. ಪೂರ್ವಾಗ್ರಹ ಪೀಡಿತರಾಗಿದ್ರು ಅಂತ. ನಾವು ಸರ್ಕಾರ ಮೊದಲೇ ಪಾಪರಾಗ್ಬಿಟ್ಟಿದೆ. ಕಳೆದ 8 ತಿಂಗಳಿಂದ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಆಗಿಲ್ಲ. ಬಜೆಟ್ ಅಲ್ಲಿ ಹಣ ಇಲ್ಲ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ, ಸಿದ್ದರಾಮಯ್ಯ ಹೇಳಿದ್ದಾರೆ. ಒಂದು ನಯಾ ಪೈಸಾ ಕೇಳಬೇಡಿ ನಮ್ಮನ್ನ. ಈ ವರ್ಷ 1 ರೂಪಾಯಿನೂ ನಾವು ಅಭಿವೃದ್ಧಿ ಕೊಡಲ್ಲ ಅಂದ್ಮೇಲೆ ಪಾಪರಾಗಿದೆ. ಅದಕ್ಕೆ ಪದೇ ಪದೇ ಕೇಂದ್ರ ಸರ್ಕಾರದ ಏನು ಗೂಬೆ ಕೂರಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೇಳಿ ನೀವು ಹೇಳ್ತಾ ಇರುವಂತದ್ದು ಏನ್ ವಿಚಾರ ಸರ್? ತೆರಿಗೆ ವಿಚಾರವಾಗಿ ಇನ್ನೂ ಕೂಡ ಜಟಾಪಟಿ ಮುಂದುವರಿತಾನೆ ಇದೆ. ಇವತ್ತು ಕೇಂದ್ರ ಸರ್ಕಾರ ಏನು ಕೊಟ್ಟಿದ್ದಾರೆ ಅದು ಜಾಸ್ತಿನೇ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಜಾಸ್ತಿನೇ ಹಣವನ್ನ ಕೊಟ್ಟಿದ್ದಾರೆ. ಇದರಲ್ಲಿ ರಾಜ್ಯ ಸರ್ಕಾರ ಉಣಿಲಾರದೆ ನೆಲ ಡೊಂಕು ಅಂತ ಹೇಳ್ತಾ ಇದ್ದಾರೆ. ಆ ದೃಷ್ಟಿಯಿಂದ ನಾನು ಕೇಂದ್ರ ಸರ್ಕಾರವನ್ನು ಬೈಯೋದನ್ನು ಬಿಟ್ಟು ಎಷ್ಟು ಹಣ ಕೊಟ್ಟಿದ್ದಾರೆ, ನೀರಾವರಿಗೆ ಎಷ್ಟು ಕೊಟ್ಟಿದ್ದಾರೆ, ರೋಡ್ಗೆ ಎಷ್ಟು ಕೊಟ್ಟಿದ್ದಾರೆ, ರೈಲ್ವೇಸ್ಗೆ ಎಷ್ಟು ಕೊಟ್ಟಿದ್ದಾರೆ, ವಿಮಾನಯಾನಕ್ಕೆ ಎಷ್ಟು ಕೊಟ್ಟಿದ್ದಾರೆ, ಅದನ್ನ ಹೇಳಿ ಅವರು. ಬಿರಿ ಯಾವುದೋ ಒಂದು ಅಂಕಿಅಂಶ ಇಟ್ಕೊಳ್ಳೋದಲ್ಲ. ವಿರೋಧ ಪಕ್ಷದ ನಾಯಕ ಆರೋಶಕ್ ಅವರು ಕೂಡ ಇದೇ ಆರೋಪವನ್ನ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರವಿ ಜೊತೆ ಮುರಳೀಧರ್ ಕಣಬೀರ, ಪಬ್ಲಿಕ್ ಟಿವಿ.